ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಇವತ್ತು ರೆಸ್ಟೋರೆಂಟ್ ಅಲ್ಲಿ ಸಿಗೋ ತರ ಫೇಮಸ್ ಹರಿಯಾಲಿ ಚಿಕನ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾನೇ ರುಚಿಯಾಗಿರತ್ತೆ, ಹಾಗೆ ತುಂಬಾನೇ ಚೆನ್ನಾಗಿರತ್ತೆ ಕೂಡ. ಎಲ್ರಿಗೂ ಇಷ್ಟ ಆಗತ್ತೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದನ್ನ ಹೇಗ್ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಒಂದು ಮಿಕ್ಸಿ ಜಾರ್ ನ ತಗೋಬೇಕಾಗತ್ತೆ. ಅದರಲ್ಲಿ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದೀನಿ. ನಿಮ್ಗೆ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ರುಬ್ಕೋಬೇಕಾಗತ್ತೆ. ಚೆನ್ನಾಗಿ ರುಬ್ಕೊಂಡಿದ್ ನಂತರ ನಾನಿಲ್ಲಿ ಚಿಕನ್ ನ ತಗೊಂಡಿದ್ದೀನಿ. ಅರ್ಧ ಕೆಜಿ ಆಗುವಷ್ಟು ವಿಂಗ್ಸ್ ನ ತಗೊಂಡಿದ್ದೀನಿ. ನೀವು ನಾರ್ಮಲ್ ಆಗಿ ಚಿಕನ್ ಯಾವ ಪೀಸಸ್ ಇಷ್ಟ ಆಗತ್ತೆ ಆ ಪೀಸಸ್ ನ ತಗೊಳ್ಬಹುದು. ಬಟ್ ಹರಿಯಾಲಿ ಚಿಕನ್ ಗೆ ಈ ತರ ವಿಂಗ್ಸ್ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ. ವಿಂಗ್ಸ್ ಲೆಗ್ ಪೀಸ್ ಎಲ್ಲ ಇದ್ರೆ ತುಂಬಾನೇ ರುಚಿಯಾಗಿರತ್ತೆ, ತಿನ್ನೋದಕ್ಕೆ ತುಂಬಾನೇ ಇಷ್ಟ ಆಗತ್ತೆ. ಹಾಗಾಗಿ ನಾನು ವಿಂಗ್ಸ್ ತಗೊಂಡಿದ್ದೀನಿ. ಇವಾಗ ಫಸ್ಟ್ ಗೆನೆ ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ ನಂತರ ಅದಕ್ಕೆ ಫಸ್ಟ್ ನಾವ್ ಏನ್ ರುಬ್ಬಿಟ್ಕೊಂಡಿದ್ವಿ ಗ್ರೀನ್ ಪೇಸ್ಟ್ ಅದನ್ನ ಹಾಕೊಳ್ಳೋಣ. ಇದನ್ನ ಹಾಕಿದ ನಂತರ ನಾನು ಇದಕ್ಕೆ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಗೆ ಏನಾದ್ರೂ ರುಬ್ಬಿಟ್ಟಿಲ್ಲ ನೀವು ಅಥವಾ ಪೇಸ್ಟ್ ಇಲ್ಲ ಅಂತ ಅಂದ್ರೆ ನೀವು ಗ್ರೀನ್ ಪೇಸ್ಟ್ ನ ರುಬ್ಕೊಂಡ್ರಿ ಅಲ್ವಾ, ಅವಾಗ್ಲೇನೆ ನೀವು ಶುಂಠಿ ಬೆಳ್ಳುಳ್ಳಿನ ಅದ್ರ ಜೊತೆಗೇನೆ ಆಡ್ ಮಾಡಿ ರುಬ್ಕೊಳ್ಬಹುದು. ಅದು ಕೂಡ ಆಗತ್ತೆ. ಪೇಸ್ಟ್ ಇದ್ರೆ ಪೇಸ್ಟ್ ನ ಸೇರಿಸ್ಕೊಳ್ಳಿ. ಇದಾದ ನಂತರ 1/4 ಚಮಚ ಆಗುವಷ್ಟು ಧನಿಯಾ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾವು ಒಂದೊಂದೇ ಸ್ಪೈಸಸ್ ನ ಆಡ್ ಮಾಡ್ತಾ ಹೋಗ್ಬೇಕು. ಹಾಗೇನೆ 1/4 ಚಮಚ ಆಗುವಷ್ಟು ಗರಂ ಮಸಾಲಾ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ನೀವು ಮನೇಲಿ ಮಾಡಿರೋ ಗರಂ ಮಸಾಲ ಇದ್ರೆ ಅದನ್ನೇ ಸೇರಿಸ್ಕೊಳ್ಳಿ. ಇದನ್ನ ಹಾಕಿದ ನಂತರ ನಾನು 1/4 ಚಮಚ ಆಗುವಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ರುಚಿ ನೋಡ್ಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ. ನೀವೇನಾದ್ರೂ ಸುಮಾರು 1 ಕೆಜಿ 1.5 ಕೆಜಿ ಎಲ್ಲ ಮಾಡ್ತೀರಾ ಅಂತ ಅಂದ್ರೆ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಇದಾದ ನಂತರ 1/4 ಚಮಚ ಆಗುವಷ್ಟು ಅರ್ಶಿನದ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಶಿನದ ಪುಡಿ ಹಾಕಿದ ನಂತರ ನಾವ್ ಇದಕ್ಕೆ 2 ಚಮಚ ಆಗುವಷ್ಟು ತಂದೂರಿ ಮಸಾಲಾ ಪೌಡರ್ ನ ಹಾಕೊಳ್ಬೇಕಾಗತ್ತೆ. ನಿಮ್ ಹತ್ರ ಇದ್ರೆ ನೀವು ಅದನ್ನ ಹಾಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಬಹುದು. ಬಟ್ ಹರಿಯಾಲಿ ಚಿಕನ್ ಆಗಿರ್ಬೋದು, ತಂದೂರಿ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಇದೆಲ್ಲ ನಾವು ಮಾಡ್ತೀವಿ ಅಂತ ಅಂದ್ರೆ ಈ ತಂದೂರಿ ಮಸಾಲ ತುಂಬಾನೇ ಫ್ಲೇವರ್ಫುಲ್ ಆಗಿ ಬರತ್ತೆ, ತುಂಬಾ ಒಳ್ಳೆ ಫ್ಲೇವರ್ ಕೊಡತ್ತೆ. ಸೊ ಹಂಗಾಗಿ ಇದನ್ನ ಹಾಕೊಂಡ್ರೆ ಸ್ವಲ್ಪ ರುಚಿನೂ ಚೆನ್ನಾಗಿರತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ. ಹಾಗಾಗಿ ನಾನಿಲ್ಲಿ 2 ಚಮಚ ಆಗುವಷ್ಟು ತಂದೂರಿ ಮಸಾಲಾ ಪೌಡರ್ ನ ಸೇರಿಸ್ಕೊಂಡಿದ್ದೀನಿ. ನಿಮ್ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನ ಹಾಕಿದ ನಂತರ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿ ಮೊಸರು ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂತಂದ್ರೆ ತುಂಬಾ ಹುಳಿ ಬಂದಿರುವಂತ ಮೊಸರನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಗಟ್ಟಿಯಾಗಿರುವಂತ ಮೊಸರನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ಇನ್ನೇನು ಹಾಕುವಂತಿಲ್ಲ. ನೀರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಾವು ಗ್ರೀನ್ ಮಸಾಲ ರುಬ್ಬಿದೀವಲ್ವಾ, ಅದ್ರಲ್ಲೇನೆ ನೀರಿನ ಅಂಶ ಇರೋದ್ರಿಂದ ನಾವು ಮತ್ತೆ ನೀರ್ ಹಾಕೋದೇನು ಬೇಡ. ಹಾಗೆ ನೀಟಾಗಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಚಿಕನ್ ಅಲ್ಲಿ ಎಲ್ಲಾ ಭಾಗಕ್ಕೂ ಅಷ್ಟೇ ಈ ಮಸಾಲ ನೀಟಾಗಿ ಹಿಡಿಬೇಕು. ಆ ತರ ನೀಟಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಇದನ್ನ ಕಲ್ಸ್ಕೊಂಡಿದ್ ನಂತರ ಇದನ್ನ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ಬೇಕಾಗತ್ತೆ. ಅದಕ್ಕೂ ಮೊದ್ಲು ನಾವ್ ಇದಕ್ಕೆ ನಿಮ್ ಹತ್ರ ಮನೆಯಲ್ಲಿ ಇಡ್ಲು ಇರುತ್ತಲ್ವಾ, ಅಂದ್ರೆ ಕೆಂಡ ಅಥವಾ ಇಡ್ಲು ಅಂತ ಏನ್ ಕರಿತೀವಿ, ಅದನ್ನ ಫಸ್ಟ್ ಸ್ವಲ್ಪ ಬೆಂಕಿನಲ್ಲಿ ಬಿಸಿ ಮಾಡ್ಕೊಂಡು ಸ್ಟವ್ ಅಲ್ಲಿ ಇಟ್ಕೊಂಡು ಫಸ್ಟ್ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದಾದ ನಂತರ ಇದ್ರ ಮೇಲ್ಗಡೆ ಒಂದ್ ಸಣ್ಣ ಬೌಲ್ ನ ಇಟ್ಕೊಳ್ಳಿ. ಆ ಬೌಲ್ಗೆ ನೀವ್ ಏನು ಬಿಸಿ ಮಾಡಿ ಇಟ್ಕೊಂಡಿರ್ತೀರಲ್ವಾ ಕೆಂಡ, ಇದು ನೀವು ಮಾಡ್ಲೇಬೇಕು. ಇದನ್ನ ಮಾಡಿದ್ರೆ ಮಾತ್ರನೇ ನಿಮ್ಗೆ ಹರಿಯಾಲಿ ಚಿಕನ್ ಫ್ಲೇವರು ಟೇಸ್ಟ್ ಎಲ್ಲಾನು ಬರೋದು. ಸೊ ಹಂಗಾಗಿ ಈ ತರ ಮಾಡ್ಕೊಳ್ಳಿ. ಕೆಂಡನ ಅದ್ರ ಮೇಲ್ಗಡೆ ಇಟ್ಬಿಟ್ಟು ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಎಣ್ಣೆ ಒಂದು 2 ಡ್ರಾಪ್ಸ್ ಆಗುವಷ್ಟು ಎಣ್ಣೆನ ಹಾಕ್ಬಿಟ್ಟು ಪ್ಲೇಟ್ ನ ಈ ರೀತಿ ಮುಚ್ಬಿಟ್ಟು 1 2 ರಿಂದ 3 ನಿಮಿಷ ಬಿಟ್ಬಿಡಿ. ಅದಾದ ನಂತರ ಪ್ಲೇಟ್ ನ ತೆಗೆದ್ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಾ ಇರತ್ತೆ ಅಂತ. ಈ ತರ ಮಾಡೋದ್ರಿಂದ ನಮ್ಗೆ ಸೇಮ್ ಈ ರೆಸ್ಟೋರೆಂಟ್ ಅಲ್ಲೆಲ್ಲ ನಾವು ತಿಂದಿರ್ತೀವಲ್ವಾ ಅದೇ ತರಾನೇ ಅನ್ಸತ್ತೆ. ಸೊ ಹಂಗಾಗಿ ಅದನ್ನ ನೀವು ಮಾಡ್ಲೇಬೇಕು. ಇವಾಗ ಒಂದು ಕಡೆಯಲ್ಲಿ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ಬೆಣ್ಣೆ ಅಥವಾ ತುಪ್ಪ ಏನ್ ಬೇಕಿದ್ರು ಹಾಕೊಳ್ಬಹುದು. ನಾನು ಎಣ್ಣೆನ ಹಾಕೊಂಡಿದ್ದೀನಿ. ಇದನ್ನ ಹಾಕೊಂಡಿದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ವಾ ಚಿಕನ್, ಮತ್ತೆ ಮ್ಯಾರಿನೇಟ್ ಎಷ್ಟೊತ್ತು ಮಾಡ್ಬೇಕು ಅಂತ ಅಂದ್ರೆ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ಬೇಕಾಗತ್ತೆ. ಅದಾದ ನಂತರ ಚಿಕನ್ ನ ಈ ರೀತಿಯಾಗಿ ಒಂದೊಂದೇ ಹಾಕೊಳ್ತಾ ಇದ್ದೀನಿ ನಾನು. ನೀವು ಅಷ್ಟೇನೆ
ನಾನು ಯಾಕೆ ನಾನ್ ಸ್ಟಿಕ್ ಪಾತ್ರೆನಲ್ಲಿ ಮಾಡ್ತಾ ಇದ್ದೀನಿ ಇದನ್ನ ಅಂತ ಅಂದ್ರೆ, ಚಿಕನ್ಗೆ ನಾವು ಇಲ್ಲಿ ಬೇಯೋದಕ್ಕೆ ನೀರನ್ನ ಏನು ಹಾಕೋದಿಲ್ಲ. ಮೊದ್ಲೇ ನಾವು ಮಸಾಲೆ ಎಲ್ಲ ಹಾಕಿ ಇಟ್ಟಿರೋದ್ರಿಂದ ಇದ್ರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಕೂಡ ಬಿಡೋದಿಲ್ಲ. ಹಾಕಿರುವಂತಹ ಮಸಾಲೆ ಏನಿದೆ ಅಲ್ವಾ, ಅದರಲ್ಲಿ ಒಂದ್ ಸ್ವಲ್ಪ ನೀರಿನ ಅಂಶ ಬಿಡತ್ತೆ ಅಷ್ಟೇನೆ. ಸೊ ಹಂಗಾಗಿ ನಾವೇನಾದ್ರೂ ಸ್ಟೀಲ್ ಪಾತ್ರೆಗಳು ಈ ತರದ್ ಏನಾದ್ರೂ ತಗೊಂಡ್ಬಿಟ್ವಿ ಅಂತ ಅಂದ್ರೆ ಬೇಗನೆ ತಳ ಹಿಡಿದು ಬಿಡತ್ತೆ. ಚಿಕನ್ ಒಳಗಡೆ ಎಲ್ಲ ಬೆಂದಿರೋದಿಲ್ಲ, ತುಂಬಾ ಬೇಗ ತಳ ಹಿಡಿಯತ್ತೆ. ಸೊ ಹಂಗಾಗಿ ಇವತ್ತು ಈ ನಾನ್ ಸ್ಟಿಕ್ ಪಾತ್ರೆನ ಬಳಸ್ತಾ ಇದ್ದೀನಿ ಅಷ್ಟೇನೆ. ಯಾಕೆ ಅಂತಂದ್ರೆ ಕೆಲವೊಂದ್ ರೆಸಿಪಿಗಳಿಗೆ ಏನು ಮಾಡಕ್ಕಾಗಲ್ಲ, ಬಳಸ್ಲೇಬೇಕಾಗತ್ತೆ. ಸೊ ಇವಾಗ ನಾನು ಇದನ್ನ ಫಸ್ಟ್ ಲೋ ಫ್ಲೇಮ್ ಅಲ್ಲಿ ಒಂದ್ 5 ನಿಮಿಷ ಬೇಯಿಸ್ಕೊಳ್ತೀನಿ. ಮೊದ್ಲು ನೀವು ಇದನ್ನ ಬೇಯಿಸ್ಬೇಕಾದ್ರೆ 5 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೋಡಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಅನ್ಸಿದ್ಮೇಲೆ ಈ ತರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ರೌಂಡ್. ಯಾಕಂದ್ರೆ ಎಲ್ಲಾ ಹಸಿ ಮಸಾಲೆನೆ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಬೇಕು, ಮಸಾಲೆ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗ್ಬೇಕು. ಈ ತರ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಫಸ್ಟ್ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ವಿ ಅಲ್ವಾ, ಮತ್ತೆ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ 5 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಇದೇ ರೀತಿ ಒಂದ್ 2 ರಿಂದ 3 ಸಲ ಮಾಡ್ಕೊಳ್ಳಿ. ಅಂದ್ರೆ ಒಂದ್ ಸ್ವಲ್ಪ ಚಿಕನ್ ಚೆನ್ನಾಗಿ ಬೇಯೋವರ್ಗುನು, ಫುಲ್ ಡ್ರೈ ಆಗೋವರ್ಗುನು ನೀವು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇನೆ ಚಿಕನ್ ನ ಕುಕ್ ಮಾಡ್ಕೋಬೇಕಾಗತ್ತೆ. ನಾನ್ ಮತ್ತೆ ಪಾತ್ರೆಗೆ ಪ್ಲೇಟ್ ನ ಮುಚ್ಬಿಟ್ಟು ಮತ್ತೆ ಒಂದ್ 2 ನಿಮಿಷ ಬಿಟ್ಟಿದ್ದೀನಿ. ಲಾಸ್ಟ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಫುಲ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು 1 ರಿಂದ 2 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ. ಚಿಕನ್ ತಂದೂರಿ ಚಿಕನ್ ಅಥವಾ ಗ್ರಿಲ್ ಚಿಕನ್ ನಾವ್ ಏನ್ ಮಾಡ್ತೀವಿ ಅದೆಲ್ಲಾನು ಹೇಗೆ ಆ ಫ್ಲೇವರ್ ಹೇಗ್ ಚೇಂಜ್ ಆಗತ್ತೆ ಅಂತ ಅಂದ್ರೆ, ಇದು ಸ್ವಲ್ಪ ಸಿಹಿಬೇಕು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗ್ಬೇಕು. ಅವಾಗ ನಮ್ಗೆ ಆ ಸ್ಮೆಲ್ಲು ಬರೋದಕ್ ಸ್ಟಾರ್ಟ್ ಆಗತ್ತೆ, ಆ ಘಮ ಬರೋದಕ್ ಸ್ಟಾರ್ಟ್ ಆಗತ್ತೆ. ಸೊ ಹಂಗಾಗಿ ಲಾಸ್ಟ್ 1-2 ಮಿನಿಟ್ಸ್ ನಾವು ಹೈ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕಾಗತ್ತೆ. ತುಂಬಾ ಹೊತ್ತು ಬಿಡೋದಕ್ ಹೋಗ್ಬೇಡಿ, 1 ರಿಂದ 2 ನಿಮಿಷ ಬಿಟ್ರೆ ಸಾಕು. ನೋಡಿ ಈ ತರ ಕಲರ್ ಚೇಂಜ್ ಆಗಿರತ್ತಲ್ವಾ, ಇಂಥ ಟೈಮ್ ಅಲ್ಲಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ 1 ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ. 1 ರಿಂದ 2 ನಿಮಿಷ ಬೇಯಿಸ್ಕೊಳ್ಳಿ. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿರುವಂತಹ ಚಿಕನ್ ರೆಡಿ ಆಗತ್ತೆ. ಯಾಕಂತಂದ್ರೆ ಈ ಚಿಕನ್ ನಮ್ಗೆ ಜಾಸ್ತಿನೇ ರೋಸ್ಟ್ ಆಗ್ಬೇಕು. ಲಾಸ್ಟ್ ಅಲ್ಲಿ ಮತ್ತೆ 1 ಪೀಸ್ ಕೆಂಡನ ಇದ್ರ ಮೇಲ್ಗಡೆ ಇಟ್ಬಿಟ್ಟು ಚೂರೇ ಚೂರು ತುಪ್ಪ ಅಥವಾ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ನಾನ್ ಡೈರೆಕ್ಟ್ ಆಗಿ ಹಾಗೆ ಹಾಕಿದೀನಿ, ಯಾಕಂದ್ರೆ ಎಣ್ಣೆ ಇದೆ ಅಲ್ವಾ ಚಿಕನ್ ಅಲ್ಲಿ ಆಲ್ರೆಡಿ. ಸೊ ಹಂಗಾಗಿ ಹಾಗೆ ಕ್ಲೋಸ್ ಮಾಡಿದೀನಿ. ಈ ತರ ಮಾಡ್ಕೊಂಡ್ರಿ ಅಂತ ಅಂದ್ರೆ ಹರಿಯಾಲಿ ಚಿಕನ್ ರೆಡಿಯಾನೇ ಆಗೋಗತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ತುಂಬಾನೇ ರುಚಿಯಾಗಿರತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.